ಚನ್ನಬಸವ ಅವರೇ ಮತ್ತೋಗಿ ಮಾತಾಡಿ ನೀವು ಹೋಗಿ. ಆಯ್ತು ಮಾತಾಡೀಗ. ಆಯ್ತು ಅರ್ಗ ಜನ ಅಂದ್ರು ಮೊನ್ನೆ ಮಾತಾಡ್ಬೇಕಿತ್ತಲ್ಲ ಹೇಳಿ. ಮೊನ್ನೆ ಅಧ್ಯಕ್ಷರೇ ಆಯ್ತು ಸಿದ್ದಸೌದಿಯವರೇ, ನಿಮ್ ಸರ್ಕಾರ ಇದ್ದಾಗ ನೀವ್ ಯಾರಿಗೆ ಕೊಟ್ಟಿದ್ರೆ? ಅಲ್ಲ, ನಿಮ್ ಸರ್ಕಾರ ₹1 ಕೊಡ್ಲಿಲ್ಲ. ಈಗ ಮಾತಾಡ್ತೀರಿ ನೀವು. ನೀವು ಯಾಕೆ ಮಾತಾಡ್ತೀರಿ ನೀವೆಲ್ಲ? ಸಭಾಧ್ಯಕ್ಷರೇ ಹೇಳಿದ್ರೆ 68 ಮಂದಿ ಸದಸ್ಯರಿಗೆ, ವಿರೋಧ ಪಕ್ಷದ ಸದಸ್ಯರಿಗೆ ನಾನು ಏನ್ ಕೊಟ್ಟಿದ್ರೆ ಅಂತ ಹೇಳಿ ಲಿಸ್ಟ್ ಕೊಡ್ತೇನೆ. ಸದಸ್ಯರು ಸರ್ಕಾರಕ್ಕೆ ತಮ್ಮೆಲ್ಲರಿಗೂ 3,000 ಕೋಟಿ ₹1 ಬಂದಿಲ್ಲ. CR ಪಾಟೀಲ್ ಲೆಟರ್ ಬಂದಿದೆ, ಅವಕಾಶ ಎಲ್ಲ ಕೊಡೋದಲ್ಲ. ಮಂತ್ರಿಗಳೇ ಅಲ್ಲ, ಗೌರವ ಕೊಡೋದ್ ಬಗ್ಗೆ ಮಾತಾಡ್ತೀರಿ ನೀವು. ಮಂತ್ರಿ ಅವರೇ, ಸಿದ್ದು ಸೌದಿ ಅವರೇ, ಏನ್ ಚರ್ಚೆ ಮಾಡ್ತೀರಿ? ಕೊಡ್ತೀವಲ್ಲ ಮಂತ್ರಿ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದು ಅರ್ಗ ಜಾನೇಂದ್ರ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಅವ್ರು ಕೂಡ್ಕೊಂಡಿದ್ದಾರೆ. ಒಂದು ಸೆಕೆಂಡ್ ಮತ್ತೆ ಈ ಮಧ್ಯದಲ್ಲಿ ಸಿದ್ದು ಸೌದಿಯನ್ನು ಮಾತಂತ ಅವ್ರು ಚರ್ಚೆ, ನೀವ್ಯಾಕೆ ಅವ್ರಿಗೆ ಉತ್ತರ ಕೊಟ್ಟಿಗೆ ಹೋಗ್ತೀರಿ? ನೀವು ಉತ್ತರ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತಾರೆ. ನಿಮ್ಗೆ ಯಾರು ಪ್ರಶ್ನೆ ಅವ್ರಿಗೆ ಉತ್ತರ ಕೊಡಿ, ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ಕೊಡಿ. ನೀವು ಮಾಡ್ತೀರಿ, ಟೈಮ್ ಬೇಡವಾ? ಮಾನ್ಯ ಅಧ್ಯಕ್ಷರೇ, ಕೇಳಿದ್ವಿ. ಕೊನೆಯದಾಗಿ ನನ್ನ ವಿನಂತಿ ಇಷ್ಟೇ, ಇಷ್ಟು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದನ್ನು ಓದಿದ್ರೆ ಬಹಳ ಜನ ಓದಲಿಲ್ಲ, ಇನ್ನು ಸದನದ ಸದಸ್ಯರು ಓದಿದ್ರೆ ಬಹಳ ಬೇಸರ ಆಗ್ತದೆ. ಇರಿಗೇಷನ್ ಪ್ರಾಜೆಕ್ಟ್ ಇರುವ ಏರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಿ ನೀವು. ಏನು ಅಲ್ಲದೆ ಇರುವಂಥ ನಮ್ಮ ಮಲೆನಾಡಿನ ಭಾಗಕ್ಕೆ ಅನ್ಯಾಯ ಮಾಡಿದ್ದೀರಿ. ಯಾಕೆ ಇದನ್ನು ಮಾಡ್ತೀರಿ? ನೀವು ಹೇಳಿದ್ರೆ ಹಳೆ ಬಿಲ್ ಇತ್ತು ಅಂತ ಹೇಳ್ತೀರಿ. ಹಳೆ ಬಿಲ್ ಕೊಡ್ಲಿಕ್ಕಾಗೆ ನೀವು ಹಣ ಇಟ್ಕೊಂಡು ಕೊಡ್ತಾ ಇದ್ರೆ, ಬೇರೆ ಯಾರಿಗೂ ಕೊಡದೇ ಇದ್ರೆ ನಂದೇನು ತಕರಾರಿಲ್ಲ ಸ್ವಾಮಿ, ಕೊಟ್ಟಿದ್ದೀರಲ್ಲ ಇಲ್ಲಿ ದುಡ್ಡು. ಹಾಗಾಗಿ ನೀವು ನಮಗೆ 1-2 ಪ್ರಾಜೆಕ್ಟ್ಗಳು ಮತ್ತೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ನಾವು 100 ಕೋಟಿ ಕೇಳಿದೆ ಯಾವ. ಹಾಗಾಗಿ ದಯವಿಟ್ಟು ನಮಗೆ ಇದನ್ನ ಕೊಡಿ, ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ನಾನು ವಿನಂತಿ ಅಷ್ಟೇ. ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥ ತಡಗೋಡೆ ಮತ್ತು ಇತರ ಕಾಮಗಾರಿಗಳು ಸಹಿತ ಅವ್ರಿಗೂ ಸಹಿತ ಕೊಟ್ಟಿದ್ದೀನಿ. ಕೊಟ್ಟಿಲ್ಲ ಅಂತೇಳಿ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಇಲ್ಲ. ಏನೇನು ನಮ್ಮ ಹತ್ರ ಅನುದಾನ ಇದೆ, ಅನುದಾನದ ಅನುಗುಣವಾಗಿ ನಾವು ಎಲ್ಲರಿಗೂ ಕೊಡ್ತಾ ಇದ್ವಿ. ಯಾವುದು ನೀರಾವರಿ ಪ್ರದೇಶದಲ್ಲಿ ಎಲ್ಲ ಕ್ಷೇತ್ರಗಳು ಅರ್ಧ ಡ್ರೈನೇ ಇದೆ. ಆ ಪ್ರದೇಶಗಳಲ್ಲಿ ನಾವು ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ. ಚನ್ನಬಸವ ಚೆನ್ನೈ ಹೋಮ್ ಮಿನಿಸ್ಟರ್. ಮಾನ್ಯ ಅಧ್ಯಕ್ಷರೇ, 1553